ಕರುನಾಡಿಗೆ ಮತ್ತೆ ಕಾವೇರಿ ಬರೆ ಬಿದ್ದಿದೆ. ನಿನ್ನೆಯಷ್ಟೇ ಸಭೆ ನಡೆಸಿದಂತ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳಿತ್ತು. ಅದೇ ಆದೇಶವನ್ನ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು ರೈತರ ಆಕ್ರೋಶಕ್ಕೆ ಇದು ಕಾರಣ ಆಗಿದೆ. ಕಾವೇರಿ ಪ್ರಾಧಿಕಾರದಿಂದಲೂ ಕರುನಾಡಿಗೆ ಬರೆ. ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಕಾವೇರಿ ಸಮಿತಿಯಿಂದಲೂ ಬರೆ, ಕಾವೇರಿ ಪ್ರಾಧಿಕಾರದಿಂದಲೂ ಹೊರೆ. ಕರುನಾಡಿಗೆ ಬರೆ ಮೇಲೆ ಬರೆ ಬೀಳ್ತಿದೆ. ನಿನ್ನೆಯಷ್ಟೇ ಸಭೆ ನಡೆಸಿದ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳಿತ್ತು. 15 ದಿನಗಳವರೆಗೆ ಸುಮಾರು 12 ಟಿಎಂಸಿ ನೀರು ಹರಿಸಲು ಶಿಫಾರಸು ಮಾಡಿತ್ತು. ಇಂದು ದೆಹಲಿಯಲ್ಲಿ ಸಭೆ ನಡೆಸಿದ ಸಿಡಬ್ಲ್ಯೂಎಂಎ ಸಮಿತಿಯ ಶಿಫಾರಸನ್ನೇ ಎತ್ತಿ ಹಿಡಿದಿದೆ. ನಿತ್ಯವೂ 9,000 ಕ್ಯೂಸೆಕ್ ನೀರು ಹರಿಸಿ ಅಂತ ಕರ್ನಾಟಕಕ್ಕೆ ಆದೇಶ ಮಾಡಿದೆ. 28 ಟಿಎಂಸಿ ನೀರಿಗೆ ಬೇಡಿಕೆ ಇಟ್ಟಿದ್ದ ತಮಿಳುನಾಡು, ಸಭೆಯಲ್ಲೇ ಕೂಗಾಡಿದ ತಮಿಳುನಾಡು ಅಧಿಕಾರಿಗಳು. ತಮಿಳುನಾಡಿಗೆ 28 ಟಿಎಂಸಿ ನೀರು ಹರಿಸಲು ಸೂಚನೆ ಕೊಡಿ ಅಂತ ತಮಿಳುನಾಡು ಅಧಿಕಾರಿಗಳು ಪ್ರಾಧಿಕಾರದ ಮುಂದೆ ಪಟ್ಟು ಹಿಡಿದಿದ್ರು. ನಿತ್ಯ 21,000 ಕ್ಯೂಸೆಕ್ ನೀರು ಬಿಡುಗಡೆಗೆ ಪಟ್ಟು ಹಿಡಿದು ಸಭೆಯಲ್ಲೇ ಅಧಿಕಾರಿಗಳು ಕೂಗಾಡಿದ್ರು. ಇದಕ್ಕೆ ಒಪ್ಪದ ಪ್ರಾಧಿಕಾರ ನಿತ್ಯ 9,000 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ಕಾನೂನು ಹೋರಾಟದ ಸಿದ್ಧತೆ ಆರಂಭಿಸಿದೆ. ಈಗ ಸಿಚುವೇಶನ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ಈಗಿರ್ತಕ್ಕಂಥ ಪ್ರೊಜೆಕ್ಷನ್ಸ್ ಆಧಾರದ ಮೇಲೆ ಅದನ್ನು ನಾವು ಕಂಪ್ಲೈನ್ಸ್ ಮಾಡಬಹುದು ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ. ಇದರ ಬಗ್ಗೆ ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ, ಮಾನ್ಯ ನೀರಾವರಿ ಸಚಿವರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಕೊನೆಯದಾಗಿ ಏನು ಮಾಡಬೇಕಾಗಿದೆ ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಪ್ರಾಧಿಕಾರದ ಆದೇಶದಿಂದ ಕೆರಳಿರೋ ರೈತರು, ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶ್ರೀರಂಗಪಟ್ಟಣದ ಕಾವೇರಿ ನದಿ ಬಳಿ ಪ್ರೊಟೆಸ್ಟ್ ಮಾಡಿದರು. ಪ್ರಾಧಿಕಾರ ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಿದೆ ಅಂತ ಆರೋಪಿಸಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಂಡೇ ಪ್ರತಿಭಟಿಸಿದ್ರು. ರೈತರು ಹೀಗೆ ಪ್ರತಿಭಟನೆ ಮಾಡ್ತಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲನೆ ಮಾಡಬೇಕಾಗತ್ತೆ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರೋ ಜಲಸಂಪನ್ಮೂಲ ಸಚಿವ ಚಲುವರಾಯ ಸ್ವಾಮಿ ಹೇಳಿದ್ದಾರೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ, ಕಮಿಟಿ ಆದೇಶ ಮತ್ತು ಇಲ್ಲಿ ಪರಿಸ್ಥಿತಿ ನೋಡಬೇಕು. ಬಟ್ ಆದರೆ ನಮ್ಮ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. ಇನ್ನು ವಾಟಾಳ್ ನಾಗರಾಜ್ ಇಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಹೀಗಾಗಿ ಬೆಳಗ್ಗೆಯಿಂದಲೇ ಕೆಆರ್ಎಸ್ ಡ್ಯಾಂಗೆ ಭಾರಿ ಭದ್ರತೆ ಒದಗಿಸಲಾಗಿತ್ತು. ಮಧ್ಯಾಹ್ನ ಕೆಆರ್ಎಸ್ಗೆ ಆಗಮಿಸಿದ ವಾಟಾಳ್ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಆಗ ಅವರನ್ನ ವಶಕ್ಕೆ ಪಡೆಯಲಾಯಿತು. ಈ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ವಾಟಾಳ್ ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿ ಬಂದ್ ಮಾಡ್ತೀವಿ ಅಂತ ಅಬ್ಬರಿಸಿದ್ರು. 1ನೇ ತಾರೀಕು ತಮಿಳುನಾಡು ಗಡಿ ಬಂದ್. ಅತ್ತಿಬೇಲೆ ಹತ್ರ ಯಾವ ತಮಿಳುನಾಡಿನ ವಾಹನಗಳು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಸಂಕಷ್ಟದ ನಡುವೆ ಮಳೆರಾಯನ ಕೃಪೆ. ಕೊಡಗಿನಲ್ಲಿ ಭಾರೀ ಮಳೆ, ಉಕ್ಕಿದ ಕಾವೇರಿ ಹರಿವು ಸಂಪೂರ್ಣ ಕಡಿಮೆಯಾಗಿತ್ತು. ಇಂಥ ಹೊತ್ತಲ್ಲೇ ಕೊಡಗಿನಲ್ಲಿ ನಿನ್ನೆಯಿಂದ ಭಾರೀ ಮಳೆಯಾಗ್ತಿದ್ದು ಕಾವೇರಿ ನದಿ ಮತ್ತೆ ಹುಕ್ಕಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಪ್ರಾಧಿಕಾರದಿಂದ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ ಅಂತ ಒಂದ್ ಕಡೆ ರೈತರು ಕೆರಳಿದ್ರೆ, ಮತ್ತೊಂದ್ ಕಡೆ ಮಳೆರಾಯ ಕೂಡ ಕೃಪೆ ತೋರಿದ್ದು ಸರ್ಕಾರ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಕೊಡಗಿನಿಂದ ಗೋಪಾಲ್ ಸೋಮಯ್ಯ, ಮಂಡ್ಯದಿಂದ ದಿಲೀಪ್ ಜೊತೆ ಹರೀಶ್, TV9 ದೆಹಲಿ.